ಕರುನಾಡ ಜನರ ಜನಮನ ಕದ್ದಿರುವಂಥ ಹಳ್ಳಿ ಹಕ್ಕಿ ಬಿಗ್ ಬಾಸ್ 11ರಲ್ಲಿ ವಿನ್ ಆಗುವ ಮುಖಾಂತರ ಹೊಸ 2 ಹಕ್ಕಿ ಏನು ರೆಕ್ಕೆಗಳನ್ನ ತೆಗೆದುಕೊಂಡು ಬಂದಿದೆ. ಇವತ್ತು ಹುಟ್ಟೂರಿಗೆ 4 ದಿನಗಳ ನಂತರ ಹನುಮಂತ್ ಲಮಾಣಿ ಅವರು ಸ್ವಗ್ರಾಮಕ್ಕೆ ಬಂದಿರುವಂಥದ್ದು. ಈಗ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹನುಮಂತ್ ಅವರೇ, ಆಮೇಗತ್ತ ಹೋಗಿ ಮೊಲದ ಥರ ಓಡಿ ಬಂದು ಗೆದ್ದು ಬಂದಿರಿ, ಜೊತೆಗೆ ಈ 2 ರೆಕ್ಕೆಗಳನ್ನು ತೊಗೊಂಬಂದಿರಿ. ಈ 2 ರೆಕ್ಕೆಗಳು ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟಿವೆ? ಭಾಳ ಖುಷಿಯಾಗತ್ತೈತ್ರಿ. ನಾನು ಗೆಲ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ, ಒಟ್ಟೆ ಗೆದ್ದೀನಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಗೆದ್ದೀನಿ ರೀ. ಭಾಳ ಖುಷಿಯಾಗತ್ತೆ. ಬಿಗ್ ಬಾಸ್ ಬಂದೀನ್ರಿ ಅನ್ಕೊಂತಾನೆ ಗೆದ್ದು ಬಂದ್ರಿ. ಈ ಉಳಿದವ್ರಿ ರಜತ್ ಆಗಲಿ ಇವರೆಲ್ಲ ನಿಮ್ಮ ಬಗ್ಗೆ ಭಾಳ ಕಾಂಪಿಟ್ ಕೊಡೋಕೆ ಪ್ರಯತ್ನ ಮಾಡ್ತಿದ್ರು, ಆದರೂ ಕೂಡ ನೀವು ಅವ್ರನ್ನ ನಯವಾಗೆ ಹಿಂದಕ್ಕೆ ದಬ್ಬಿ ಬಂದ್ರಿ. ಏನು ಅನ್ಸುತ್ತೆ? ಏನಿಲ್ಲ, ಅವ್ರ ಆಟ ಅವ್ರು ಆಡಕತ್ತಿದ್ರು, ನನ್ನ ಆಟನ ಆಡಿದೆ. ಮತ್ತು ಆಟ ಅಂದ್ಕೂಡ್ಲೆ ಅವ್ರು ಹಂಗೆ ಇರೋದಲ್ಲ, ಹಂಗಾಗಿ ಚಲೋ ಆಟ ಆಡಿ ಬಂದೆ ಅಷ್ಟ, ಮತ್ತೇನಿಲ್ಲ. ಕರುನಾಡ ಜನರ ಜನಮನ ಕದ್ದಿರುವಂಥ ಹಳ್ಳಿ ಹಕ್ಕಿ ಬಿಗ್ ಬಾಸ್ 11ರಲ್ಲಿ ವಿನ್ ಆಗುವ ಮುಖಾಂತರ ಹೊಸ 2 ಹಕ್ಕಿ ಏನು ರೆಕ್ಕೆಗಳನ್ನ ತೆಗೆದುಕೊಂಡು ಬಂದಿದೆ. ಇವತ್ತು ಹುಟ್ಟೂರಿಗೆ 4 ದಿನಗಳ ನಂತರ ಹನುಮಂತ್ ಲಮಾಣಿ ಅವರು ಸ್ವಗ್ರಾಮಕ್ಕೆ ಬಂದಿರುವಂಥದ್ದು. ಈಗ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹನುಮಂತ್ ಅವರೇ, ಆಮೇಗತ್ತ ಹೋಗಿ ಮೊಲದ ಥರ ಓಡಿ ಬಂದು ಗೆದ್ದು ಬಂದಿರಿ, ಜೊತೆಗೆ ಈ 2 ರೆಕ್ಕೆಗಳನ್ನು ತೊಗೊಂಬಂದಿರಿ. ಈ 2 ರೆಕ್ಕೆಗಳು ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟಿವೆ? ಭಾಳ ಖುಷಿಯಾಗತ್ತೈತ್ರಿ. ನಾನು ಗೆಲ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ, ಒಟ್ಟೆ ಗೆದ್ದೀನಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಗೆದ್ದೀನಿ ರೀ. ಭಾಳ ಖುಷಿಯಾಗತ್ತೆ. ಬಿಗ್ ಬಾಸ್ ಬಂದೀನ್ರಿ ಅನ್ಕೊಂತಾನೆ ಗೆದ್ದು ಬಂದ್ರಿ. ಈ ಉಳಿದವ್ರಿ ರಜತ್ ಆಗಲಿ ಇವರೆಲ್ಲ ನಿಮ್ಮ ಬಗ್ಗೆ ಭಾಳ ಕಾಂಪಿಟ್ ಕೊಡೋಕೆ ಪ್ರಯತ್ನ ಮಾಡ್ತಿದ್ರು, ಆದರೂ ಕೂಡ ನೀವು ಅವ್ರನ್ನ ನಯವಾಗೆ ಹಿಂದಕ್ಕೆ ದಬ್ಬಿ ಬಂದ್ರಿ. ಏನು ಅನ್ಸುತ್ತೆ? ಏನಿಲ್ಲ, ಅವ್ರ ಆಟ ಅವ್ರು ಆಡಕತ್ತಿದ್ರು, ನನ್ನ ಆಟನ ಆಡಿದೆ. ಮತ್ತು ಆಟ ಅಂದ್ಕೂಡ್ಲೆ ಅವ್ರು ಹಂಗೆ ಇರೋದಲ್ಲ, ಹಂಗಾಗಿ ಚಲೋ ಆಟ ಆಡಿ ಬಂದೆ ಅಷ್ಟ, ಮತ್ತೇನಿಲ್ಲ.